ಸ್ವಲ್ಪ ನೌಕರದಾರರು ಇರ್ತಾರೆ, ಮತ್ತೆ ಅವ್ರ ದುಡ್ಡನ್ನು ಅವ್ರನ್ನೂ ಹರ್ಕೊಳ್ತೀರಿ. ಮತ್ತು ಇವರಂತೆ ಪ್ರತಿಯೊಂದು ಟ್ಯಾಕ್ಸ್ ಕೊಡಲೇಬೇಕು. ದುಡಿಯೋ ವರ್ಗದವರು ಟ್ಯಾಕ್ಸ್ ಕಸ್ಕೊಳ್ತೀರಿ. ಕರೆಂಟ ಕಡಿಮೆ ರೇಟ್ನಲ್ಲಿ ಅದು 2 ನೋಡ್ತಾರೆ. ಇವತ್ತು ಕರ್ನಾಟಕ ಸರ್ಕಾರ ಕೊಡ್ಲಿಕ್ಕತ್ತದ, ಅದಕ್ಕೆ ಖಾಸಗಿಯವ್ರು ಕೊಟ್ರಪ್ಪ ಅಂದ್ರೆ ಅವರು ಮತ್ತು ಅದಕ್ಕೆ ತುಟ್ಟಿ ಮಾಡಿ ಅಥವಾ ತುಟ್ಟಿ ಅಂತಿರೋ ಏನಂತಾರೆ ಅದಕ್ಕೆ ಹೈಪ್ ಮಾಡಿ ರೇಟನ್ನು ಅವ್ರು ನಮ್ಮ ಹಂಚಲಿಕ್ಕೆ ಅದೇನು ಸರ್ಕಾರ ಕೊಟ್ಟರು ಸದ ಆ ದುಡ್ಡು ಎಲ್ಲಿ ವಸೂಲು ಮಾಡೋರು ನೀವು? ನಮ್ಮ ಕಡೆಯಿಂದ. ಇವತ್ತು ಅದಕ್ಕಾಗಿ ಇವತ್ತೆಲ್ಲ ಇಡೀ ರೈತ ಸಮುದಾಯ, ಲೇಖಾರ ಸಮುದಾಯ, ದುಡಿಯುವ ವರ್ಗ ಪ್ರತಿಭಟನೆ ಶುರು ಮಾಡಿದಾರ, ಬೀದಿಗಿಳಿತಾ ಇದ್ದಾರೆ. ಯಾಕಂತಂದ್ರೆ ಈಗ ರೈತರು ಸಾಕಷ್ಟು ನೀವು ರಾಷ್ಟ್ರ ಮಟ್ಟದಲ್ಲಿ ನೋಡಿದಿರಿ. 3 ಕಾಲೇ ಕಾನೂನು ಸಲ 1 ವರ್ಷ ಹೋರಾಟ ಮಾಡಿದರು, ದಿನ ಸ್ತಬ್ಧ ಮಾಡಿದ್ದಾರೆ ಅಷ್ಟ. 400 ಪಾರ್ ಆಗಿದ್ರೆ ಇವತ್ತು ಅದು ಕಾನೂನಾಗಿ ಹೋಗ್ತಿತ್ತೇನೋ. ಯಾಕಂದರೆ 362 ಬೇಕಾಗದ ನಮ್ಮ ಮೋದಿ ಸರ್ಕಾರಕ್ಕೆ, ಮೋದಿ ಅವ್ರಿಗೆ. ಯಾಕಂದ್ರೆ 362 ಆಯ್ತಪ್ಪ ಅಂತಂದ್ರೆ 2/3 ಮೆಜಾರಿಟಿ ಆಗ್ತದೆ. ಡಿಲಿಮಿಟೇಷನ್ ಆ್ಯಕ್ಟ್ ಅಂದ್ರೆ ಕ್ಷೇತ್ರ ಮರುವಿಂಗಡಣೆ 543 ಇದ್ದಿನ 800 ಮೇಲ್ಪಟ್ಟು ಮಾಡಿಕೊಂಡು ಉತ್ತರ ಭಾರತದ ಎಲ್ಲ ನಮ್ಮ ಆಯ್ಕೆಯನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ SIR ಅವ್ರ ಜೊತೆಗದ, ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರ ಜೊತೆಗದ. ಕೋರ್ಟಿಗೆ ಹೋದ್ರೆ ಕೋರ್ಟ್ ಎಲೆಕ್ಷನ್ ವಿಷಯದಲ್ಲಿ ಎಂಟ್ರಿ ಆಗೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ನ್ಯಾಯಾಂಗ ಅವ್ರ ಪರ ಅದ. ಮುಂದೆ ಈ ಎಲೆಕ್ಷನ್ ಕಮಿಷನ್ ಆಯ್ಕೆ ಮಾಡುವಂಥದ್ದು 2-1, 2 ಸರ್ಕಾರ 1 ವಿರೋಧ ಪಕ್ಷ, ಮತ್ತು ಸಹಜವಾಗಿ ಗೆಲ್ತದ. ಮತ್ತು ಗೆಲ್ಲುವ ಅವಕಾಶ ಹೆಚ್ಚು ಮಾಡ್ಕೊಳ್ತಾ ಇದ್ದೇವೆ ವಿನಃ ಬಡವರಿಗಾಗಿ ಒಂದು ವಿದ್ಯುತ್ ಆಗಲಿ, ಒಂದು ಶಾಲೆ ಆಗಲಿ, ಒಂದು ಆರೋಗ್ಯ ಆಗಲಿ ಕೊಡೋಲ್ಲ. ಏನೋ ಒಂದಿಷ್ಟು ನಾವು ಆಯುಷ್ಮಾನ್ ಭಾರತ್ ಕೊಟ್ಟಿವಿ ಅಂತ ಎಷ್ಟು ಜನಕ್ಕೆ ಹೋಗಿ ಮುಟ್ಟಿದ್ರಿ ಅದು. ಇನ್ನೂ ಅನೇಕ ನಾವು ಮುದ್ರಾ ಲೋನ್ ಕೊಟ್ಟಿವಿ, 50-40 ಲಕ್ಷ ಕೋಟಿ ರೂಪಾಯಿ ಕೊಟ್ಟಿವಿ. ಯಾರಿಗೆ ಕೊಟ್ಟಿದ್ದೀರಿ? ಎಷ್ಟು ಉದ್ಯೋಗ ಅದು ಎಲ್ಲಿ ಸೃಷ್ಟಿಯಾಗಿದೆ? ತೋರಿಸ್ರಿ ಅವತ್ತನ್ನ. ಅದಕ್ಕೆ ತೋರಿಸಿಕ್ತಾ ಇರಲಿಲ್ಲ. ಕೆಲವು ಜನ ಬುದ್ಧಿ